ನಮಸ್ಕಾರ ಎಲ್ಲರಿಗೂ. ನಾನೀಗ ಎಲ್ಲಿ ಹೊರಟ ಗೊತ್ತುಂಟು, ನಾನು ನನ್ನ ಊರು ಕಲ್ಮಕಾರಿಗೆ ಹೊರಟದ್ದು, ನನ್ನ ಅಕ್ಕನ ಮನೆಗೆ. ಮೊನ್ನೆ ನೋಡಿ ನಾನೊಂದು ವಿಡಿಯೋ ಹಾಕಿದ್ದೆಲ್ಲ, ನನ್ನ ಅಕ್ಕನ ಮಗನ ರಿಕ್ಷಾ ಪಲ್ಟಿಯ ಕಾಲು ಮುರಿದೇ ಹೋಗಿದೆ, ಹಾಗೆ ನಾನು ನೋಡ್ಲಿಕ್ಕೆ ಹೊರಟ ಅಂತ ಹೇಳ್ಕೊಂಡು ಈಗ ವಾಪಸ್ ಅವನನ್ನು ನೋಡ್ಲಿಕ್ಕೆ ಅಂತ ಹೊರಟದ್ದು. ನಾನು ಹೊರಡೋದಕ್ಕಿಂತ ಜಾಸ್ತಿ ಅವನೇ ಒತ್ತಾಯ ಮಾಡಿ ಕರಿತಿದ್ದಾನೆ, ಬಾಚಿಕ್ಕಿ ನನ್ನ ನೋಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳ್ಕೊಂಡು. ಹಾಗೆ ಅವನ ಒತ್ತಾಯಕ್ಕೋಸ್ಕರ ಈಗ ವಾಪಸ್ ಹೊರಟದ್ದು ಅಕ್ಕನ ಮನೆಗೆ. ಹೋಗುವಾಗ ತಿಂಡಿ ಏನಾದ್ರು ತಗೊಳ್ಳೋದು ಹಾಗೇನೆ ಹೋಗ್ಲಿಕ್ಕೆ ಆಗ್ತಾ ಮಾರೆ. ಮೊನ್ನೆ ಆದ್ರೆ ಅವರ ತೋಟಕ್ಕೆ ಇವರ ತೋಟಕ್ಕೆ ಕಲ್ಲು ಹೊಡೆದು ನಕ್ಷತ್ರ ಹಣ್ಣು ಮಾವಿನ ಹಣ್ಣೆಲ್ಲ ತಕೊಂಡು ಓಸಿಗೆ ಹೇಗೆ ಆದ್ರೂ ಹೋದೆ. ಇವತ್ತು ಕೂಡ ಹಾಗೇನೆ ಹೇಗೆ ಹೋಗುದಲ್ಲ, ಮತ್ತೆ ಹಾಗೆ ಹೋದ್ರೆ ಅವನು ಹೇಳಲಿಕ್ಕೆ ಇರ್ಬೋದು ಇವಳು ಬರೀ ಕುರೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಅದಕ್ಕೆ ನನಗೆ ಬೇಕರಿಗೆ ಬಂದದ್ದು, ಇಲ್ಲಿ ಕೂಡ ಚರ್ಚೆ ಮಾಡಿ ಏನಾದ್ರೂ ಕಡಿಮೆದು ಐಟಮ್ ಅನ್ನೇನಾದ್ರೂ ತಕೊಂಡು ಹೋಗುವ ಅಂತ ಹೇಳ್ಕೊಂಡು. ಅದು ಅಲ್ಲದೆ ಅವನು ಬೇರೆ ಹೇಳಿಬಿಟ್ಟಿದ್ದಾನೆ ಮಾರೆ, ನೀವು ಬಂದ್ರೆ ಚಿಕನ್ ಟಿಕ್ಕ ಮಾಡುವ ಅಂತ ಹೇಳ್ಕೊಂಡು. ಹಾಗೆ ನಾವು ಚಿಕನ್ ಟಿಕ್ಕ ಮಾಡ್ಲಿಕ್ಕೋಸ್ಕರ ಚಿಕನ್ ತಕೊಳ್ಳಿಕ್ಕೆ ಅಂತೇಳಿ ಬಂದದ್ದು. ಹಾಗಂತೇಳಿ ಚಿಕನ್ ನಾನೇ ಹಣ ಕೊಟ್ಟು ತಗೊಂಡು ಹೋಗ್ತಾನೆ ಅಂತ ಅಂದ್ಕೊಳ್ಬೇಡಿ ಆಯ್ತಾ. ನನ್ನೊಟ್ಟಿಗೆ ಪೇಷಂಟಿನ ಹೆಂಡತಿ ಮಧು ಇದ್ದಾಳೆ, ಅವಳು ಸುಳ್ಳ್ಯದಲ್ಲೇ ಕೆಲಸ ಮಾಡುವ ಕಾರಣ ನಾನು ಮತ್ತು ಅವಳು ಮಾತಾಡಿಕೊಂಡು ಒಟ್ಟಿಗೆ ಹೋಗ್ತಿದ್ದೇವೆ. ನನ್ನ ಊರು ಕಲ್ಮಕಾರಿಗೆ ಸುಳ್ಳ್ಯದಿಂದ 50 ಕಿಲೋಮೀಟರ್ ಉಂಟು. ಹಾಗೆ ನಾವು ಸುಳ್ಳ್ಯದಿಂದ ಹೋಗುವಾಗಲೇ ಚಿಕನ್ ತಕೊಂಡು ಹೋಗುವ ಅಂತ ಹೇಳ್ಕೊಂಡು ಈಗ ಚಿಕನ್ ಅಂಗಡಿಗೆ ಬಂದದ್ದು. ಚಿಕನ್ ಎಲ್ಲ ತಕೊಂಡು ಸುಳ್ಳ್ಯದಿಂದ ಹೊರಟೇವೆ ಆಯ್ತಾ. ಸುಳ್ಳ್ಯದಿಂದ ಒಂದು 17-18 ಕಿಲೋಮೀಟರ್ ಮುಂದೆ ಹೋಗಿದ್ದೇವೆ. ಹೋಗುವಾಗ ಅಲ್ಲಿ ಒಂದು ಚಿಕ್ಕ ಸೇತುವೆ ಮೇಲೆ ಜನರು ತುಂಬ ನಿಂತು ನೋಡ್ತಿದ್ದಾರೆ. ಗಂಡಸರು ಮಾತ್ರ ಕೆಳಗೆ ಗುಂಡಿ ಎಲ್ಲ ಬಗ್ಗಿ ನೋಡ್ತಾ ಇದ್ದಾರೆ. ನಾನು ಮದನೊಟ್ಟಿಗೆ ಹೇಳಿದೆ, ಮಧು ಈ ಸಲ ಪಕ್ಕ ಯಾವುದೋ ಒಂದು ಬೈಕ್ ಬಿದ್ದಿದೆ ಅಥವಾ ಕಾರು ಏನಾದರೂ ಗುಂಡಿಗೆ ಬಿದ್ದಿದೆ, ಇಲ್ಲದ್ರೆ ಇಷ್ಟು ಜನ ಯಾಕೆ ಇಲ್ಲಿ ನಿಂತುಕೊಂಡು ನೋಡ್ತಾ ಇದ್ದಾರಲ್ಲ, ನಾವು ಕೂಡ ನಿಲ್ಲಿಸಿ ನೋಡುವಾನ ಅಂತ ಹೇಳ್ಕೊಂಡು ನಾವು ಕೂಡ ಸ್ಕೂಟಿ ನಿಲ್ಲಿಸಿದೆವು. ಸ್ಕೂಟಿ ನಿಲ್ಲಿಸಿ ಒಬ್ಬರ ಅಣ್ಣನ ಹತ್ರ ಕೇಳಿದೆ, ಎಂತಣ್ಣ ಎಂತಾಯ್ತು ಏನು ವಿಷಯ ಅಂತ ಹೇಳ್ಕೊಂಡು. ಆಗ ಅವ್ರು ಹೇಳ್ರಿ, ವಿಷಯ ಎಂತ ನೀವು ಒಂದ್ಸಲ ಬಂದು ಬಗ್ಗಿ ನೋಡಿ ಆಗ ಗೊತ್ತಾಗ್ತಾ ನಿಮಗೆ ಅಂತ ಹೇಳಿದ್ರು. ಬಗ್ಗಿ ನೋಡಿದ್ರು ವಿಷಯ ಎಂತ ಮಾರ್ರೆ, ಕೊಡಗನ ಕೋಳಿ ನುಂಗಿತ್ತ, ಕೋಳಿ ನುಂಗಿದ ಅಲ್ಲ ಮಾರೆ, ಕಾಳಿಂಗ ಸರ್ಪ ಹೆಬ್ಬವನ್ನು ನುಂಗಿದ್ದು. ಎಲ್ಲ ಕಡೆ ಸರಿ ಉಲ್ಟ, ಹೆಬ್ಬವು ಬೇರೆಲ್ಲ ಪ್ರಾಣಿಗಳನ್ನು ನುಂಗುತ್ತದೆ, ಆದರೆ ಇಲ್ಲಿ ಹೆಬ್ಬವನ್ನೇ ಕಾಳಿಂಗ ಸರ್ಪ ನುಂಗಿದೆ. ಎಂತ ವಿಚಿತ್ರ ನೋಡಿ ಅಲ್ಲ. ನನಗೆ ಅದನ್ನು ನೋಡಿ ಹೆದರಿಕೆ ಏನಾಗಲಿಲ್ಲ, ಕೆಳಗೆ ಗುಂಡಿಗೆನೇ ಇಳಿದು ವಿಡಿಯೋ ಮಾಡಿಕೊಂಡು ಬರುವಂತ ಯೋಚನೆ ಮಾಡಿದೆ. ಆದರೆ ಅಷ್ಟು ಜನರು ಗಂಡಸರು ಮೇಲೆ ನಿಂತು ನೋಡ್ತಿರುವಾಗ ನಾನೊಬ್ಳು ಹೆಣ್ಣಾಗಿ ಯಾಕೆ ಕೆಳಗೆ ಗುಂಡಿಗೆಲ್ಲ ಇಳಿದು ವಿಡಿಯೋ ಮಾಡೋದು ಅಂತ ಹೇಳಿಕೊಂಡು ಮೇಲೆ ಸೇತುವೆ ಮೇಲೆ ನಿಂತು ವಿಡಿಯೋ ಎಲ್ಲ ಮಾಡಿಕೊಂಡು ಸ್ಕೂಟಿ ಎಲ್ಲ ಸ್ಟಾರ್ಟ್ ಮಾಡಿ ಸೀದಾ ಬಂದೆವು. ಹಾಗೆ ಸ್ವಲ್ಪ ದೂರ ಒಂದು 2 ಕಿಲೋಮೀಟರ್ ದೂರ ಬಂದಿರ್ಬೋದು. ಅಷ್ಟೊತ್ತಿಗೆ ನನಗೆ ಕಂಡಿತ್ತು ಮಾರ್ರೆ ಮಾವಿನ ಮರ. ಈ ಮಾವಿನ ಮರವನ್ನು ಕಂಡ ಕೂಡಲೇ ನಂಗೆ ಏನಾಗ್ತದೆ ಅಂತ ಗೊತ್ತಿಲ್ಲ, ಈ ಅಯಸ್ಕಾಂತದ ಹತ್ತಿರ ಕಬ್ಬಿಣವನ್ನು ತಕೊಂಡು ಬಂದಾಗೆ ಅಭ್ಯಾಸ ಬಲನ ಅಥವಾ ನರ ದೌರ್ಬಲ್ಯನ ದೇವರಿಗೆ ಗೊತ್ತು ಮಾರೆ. ಮಾವಿನ ಮರವನ್ನು ಕಂಡ ಕೂಡಲೇ ಮಾವಿನಕಾಯಿಗೆ ಕಲ್ಲೊಡಿಲಿಕ್ಕೆ ಸ್ಟಾರ್ಟೇ ಮಾಡುದು ಅಂತ. ಈ ಮಾವಿನಕಾಯಿಯನ್ನು ನೋಡಾಗ್ಲೇ ಗೊತ್ತಾಗ್ತಿತ್ತು ಮಾರ್ರೆ, ಇದು ಬಾರಿ ಒಳ್ಳೆ ಮಾವಿನಕಾಯಿ ಅಂತ ಹೇಳ್ಕೊಂಡು. ಇಂಥ ಮಾವಿನಕಾಯಿ ಎಲ್ಲ ಕಂಡ್ರೆ ಇನ್ನು ಕೇಳುದೇ ಬೇಡ, ಯಾರ ತೋಟ ಆದ್ರೂ ಸರಿ ಏನಾದ್ರೂ ಸರಿ ಗುರಿ ಇಡುವುದೇ. ನಮ್ಮ ಗುರಿಯ ಬಗ್ಗೆ ಮತ್ತೆ ಕೇಳ್ಬೇಕಾ. ಒಂದು 7-8 ಕಲ್ಲು ಹೊಡೆದ ಕೂಡ 4 ಮಾವಿನಕಾಯಿ ಬಿತ್ತು. ಮಾವಿನಕಾಯಿಯನ್ನು ಹಿಡ್ಕೊಂಡೆವು, ಕಲ್ಲು ತಿರುಗಿ ನಮ್ಮ ತಲೆ ಬೀಳ್ಲಿಕ್ಕೆ ಮೊದಲು ಸ್ಕೂಟಿ ಸ್ಟಾರ್ಟ್ ಮಾಡಿ ಓಡುವ ಅಂತ ಹೇಳ್ಕೊಂಡು ರಪ್ಪ ಸ್ಕೂಟಿ ಸ್ಟಾರ್ಟ್ ಮಾಡಿ ಹೊರಟೆವು ಮನೆ ಕಡೆ. 4:15 ಸುಳ್ಳ್ಯದಿಂದ ಬಿಟ್ಟವರು ಮಾವಿನ ಮರಕ್ಕೆ ಕಲ್ಲು ಹೊಡೆದುಕೊಂಡು ಹೆಬ್ಬಾವು ನೋಡಿಕೊಂಡು ಮನೆಗೆ ಮುಟ್ಟುವಾಗಂತೂ 7 ಗಂಟೆ. ನಮ್ಮ ಪೇಷಂಟ್ ನೋಡಿ ಕಾಲನ್ನೆಲ್ಲ ಸ್ಟ್ರೈಟ್ ಸೌದೆ ತುಂಡಾಗಿ ಇಟ್ಟುಕೊಂಡು ಕೂತಿದ್ದಾನೆ. ಇಲ್ಲಿ ನೋಡಿ 8 ಸ್ಟಿಚ್ ಹಾಕಿದಾರಂತೆ, ಚಂದ ಫ್ರೈ ಮಾಡಿದ ಬೂತಾಯಿಯಾಗಿ ಕಾಣ್ತಾ ಇಲ್ವಾ. ಇಲ್ಲಿ ಮೇಲ್ಗಡೆ ನೋಡಿ ಕಬಾಬ್ ಪೀಸ್ ಆಗಿ ಕೆಂಪು ಕಾಣ್ತಾ ಉಂಟು. ಮತ್ತೆ ಕೈಯಲ್ಲಿ ನೋಡಿ, ಕೈಯಲ್ಲಿ 1 ರೂಪಾಯಿ ಕಾಯಿನ್ ಎಲ್ಲ ಅಂಟಿಸಿದ್ದಾರೆ ನೋಡಿ. ಏನಿಲ್ಲ ಅಂತ ಎಲ್ಲ ಫಿನಿಶ್ ಅಂತ ಹೇಳ್ತಿದ್ದಾನೆ ನೋಡಿ. ಪೇಷಂಟಿನ ಕತೆ ಒಂದು ಕಡೆ ಆದ್ರೆ ನನ್ನ ಅಕ್ಕನ ಕತೆ ನೋಡಿ, ಮೊನ್ನೆ ಬರುವಾಗಲೂ ಗುಡಿಸಿಕೊಂಡೇ ಇದ್ಲು, ಇವತ್ತು ಕೂಡ ಗುಡಿಸಿಕೊಂಡಿದ್ದಾಳೆ. ಹೆಚ್ಚಿನ ಅಂಶ ಮೊನ್ನೆ ಗುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಕೂಡ ಆಗ್ಲಿಲ್ಲ ಕಾಣ್ತಾರೆ. ನೀವು ಈ ಮನೆಗೆ ಎಷ್ಟೊತ್ತಿಗೆ ಬೇಕೇ ಬನ್ನಿ, ಬೆಳಿಗ್ಗೆ 9 ಗಂಟೆಗೆ ಬನ್ನಿ, ಮಧ್ಯಾಹ್ನ 1 ಗಂಟೆಗೆ ಬನ್ನಿ, ರಾತ್ರಿ 11 ಗಂಟೆಗೆ ಬನ್ನಿ, ಎಷ್ಟೊತ್ತಿಗೆ ಬಂದರೂ ಕೂಡ ಉಂಟಲ್ಲ ಇವಳು ಗುಡಿಸಿಕೊಂಡೇ ಇರ್ತಾಳೆ. ಇವಳು ಗುಡಿಸಿನೇ ಕಾಮನ ಬಿಲ್ಲಾಗಿ ಬೆಂಡಾಗಿ ಹೋಗಿದ್ದಾಳೆ. ಇವಳು ಸ್ಟ್ರೈಟ್ ನಿಲ್ಲಿಕ್ಕೆ ಆಗುದಿಲ್ಲ, ಇವಳು ಬೆಂಡೇ ಇರುದು ಯಾವಾಗ್ಲೂ ಕೂಡ. ಅಕ್ಕನನ್ನು ಮಾತಾಡ್ಸ್ಕೊಂಡು ಸೀದಾ ಒಳಗೆ ಬರುವಾಗ ಮಧು ಅಂತೂ ಪಾತ್ರ ತೊಳಿತಿದ್ದಾಳೆ. ನಾನು ಕೇಳಿದೆ, ಎಂತ ಮಧು ಬಂದ ಕೂಡಲೇ ಪಾತ್ರ ತೊಳಿಲಿಕ್ಕೆ ಸ್ಟಾರ್ಟ್ ಅಂತ. ಆಗ ಅವಳು ಹೇಳಿದ್ಲು, ದರ್ಬಾರಲ್ಲಿ ನಿಮಗೆ ಚಹಾ ಬೇಕಲ್ಲ, ಚಾಕೋಸ್ಕರ ಪಾತ್ರೆ ತೊಳಿದು ಅಂತ. ಅವಳಿಗೆ ಗೊತ್ತಿಟ್ಟು ನಾನು ಚಹಾ ಕುಡಿದಿಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಅದು ಅವಳಿಗೆ ಕಷಾಯ ಬೇಕಿತ್ತು, ಅದಕ್ಕೋಸ್ಕರ ತೊಳಿತಿರೋದು. ಇಲ್ಲಿ ನೋಡಿ ಇವನೊಬ್ಬನು ಟಿಕ್ಕಕ್ಕೆ ಎಂತದ್ದು ಮಸಾಲ ರೆಡಿ ಮಾಡ್ತಿದ್ದಾನೆ. ಇದಕ್ಕೆ ಅಂತ ಮೆಣಸು, ಉಪ್ಪು ಮತ್ತು ಹುಳಿ ಅಂತೆ ಹಾಕಿಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ಇವನು ಇಲ್ಲಿ ಮಸಾಲೆ ರೆಡಿ ಮಾಡೋದು ನೋಡುವಾಗ ಪಕ್ಕದಲ್ಲಿ ಪದಾರ್ಥದ ಪಾತ್ರ ಕಂಡಿತು. ಎಂತ ಪದಾರ್ಥಪ್ಪ ಅಂತ ಹೇಳ್ಕೊಂಡು ಓಪನ್ ಮಾಡಿ ನೋಡ್ತಾನೆ, ಇದೆಂತ ಸಿಡಿ ಮೀನಂತೆ. ಸಿಡಿ ಮೀನು ಪುಳಿ ಮುಂಚಿ ಮಾಡಿ ಇಟ್ಟಿದ್ದಾರೆ. ಈಚೆ ಕುಕ್ಕರಲ್ಲಿ ಒಂದು ಬೇಳೆ ಸಾರು ಕೂಡ ಮಾಡಿ ಇಟ್ಟಿದ್ದಾರೆ. ಇದು ಮಧುಗೆ ಅಂತೆ, ಮಧು ಮೀನು ತಿನ್ನುವುದಿಲ್ಲ ಕಾಣ್ತದೆ, ಅದಕ್ಕೋಸ್ಕರ ಮಧುಗೆ ಬೇಳೆ ಸಾರು ಮಾಡಿ ಇಟ್ಟಿದ್ದಾರೆ. ಮಧುಗೆ ಅಂತಲೇ ಏನು ಹೆಸರು ಬರ್ದಿಡ್ಲಿಲ್ಲ, ಬೇಕು ಅಂತಿದ್ರೆ ನಮಗೆ ಕೂಡ ತಿನ್ಬಹುದು. ಈ ಪೇಷಂಟ್ ನೋಡಿ ಮೊದಲು ರಾಜನಾಗಿ ಇದ್ದ, ಈಗ ನೋಡಿ ಮೂಲೆ ಗುಂಪಾಗಿ ಹೋಗಿದ್ದಾನೆ. ಒಂಟಿ ಕಾಲಲ್ಲಿ ನಿಂತ್ಕೊಂಡು ಮೂಲೆಯಲ್ಲಿ ನಿಂತ್ಕೊಂಡು ಪಾತ್ರ ತೊಳಿತಿದ್ದಾನೆ ನೋಡಿ. ಇದು ಹೆಂಡತಿಗೆ ಕಷಾಯ ಮಾಡಿ ಕೊಡುದಂತೆ, ಎಂತ ಕೊತ್ತಂಬರಿ ಕಷಾಯ. ಅದೇ ನನಗೊಂದು ಗ್ಲಾಸ್ ಮಾಡಿ ಕೊಡು ಅಂತ ಹೇಳಿದ್ರೆ, ನೀವು ಬೇಕಿದ್ರೆ ಮಾಡಿಕೊಳ್ಳಿ ಅಂತ ಹೇಳಿ ಅವನು ಒಂದು ಕಡೆ ಹೆಂಡತಿಗೆ ಕಷಾಯ ಮಾಡ್ತಿದ್ದಾನೆ, ಇನ್ನೊಂದು ಕಡೆ ಟಿಕ್ಕಕ್ಕೆ ಮಸಾಲೆ ರೆಡಿ ಮಾಡ್ತಿದ್ದಾನೆ. ಕೆಲಸ ಈಗ ಮದುವೆ ಆದ ನಂತರ ಅಂತೂ ಅಡಿಗೆ ರೂಮಿಂದ ಹೊರಗಡೆನೆ ಬರ್ಲಿಲ್ವಾ ಅಂತ ಕಾಣ್ತಾ ಉಂಟು. ಒಳಗೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟು ಹೊರಗೆ ಒಂದು ಚಹಾ ಕುಡಿಯುವ ಅಂತೇಳಿ ಕೂತೆವು. ಮೊನ್ನೆ ಆದ್ರೂ ಜನ ಜಾಸ್ತಿ ಇದ್ರು, ವಿದ್ಯಾನವರೆಲ್ಲ ಇದ್ರು. ಇವತ್ತು ವಿದ್ಯಾನವರು ಇಲ್ಲ, ಅವರ ಮನೆಗೆ ಹೋಗಿದಾರಂತೆ.
ಮತ್ತೆ ಅಮ್ಮ ಕೂಡ ಬಂದುಕೊಂಡಿದ್ರು. ಹಾಗೆ ಜನ ಜಾಸ್ತಿ ಇದ್ರು, ತುಂಬಾ ಖುಷಿ ಆಗ್ತಿತ್ತು. ಇವತ್ತು ನಾವೇ ಇರೋದು, ಆದ್ರೂ ಕೂಡ ಈ ಹಳ್ಳಿಗಳಲ್ಲಿ ಈ ತರ ಒಟ್ಟಿಗೆ ಕೂತು ಚಾ ಕುಡಿದು ಅಥವಾ ಊಟ ಮಾಡೋದಲ್ಲಿ ಇರುವ ಒಂದು ಖುಷಿನೇ ಬೇರೆ ಅಲ್ಲ. ಯಾವ 5 ಸ್ಟಾರ್ ಹೋಟೆಲ್ ಅಲ್ಲಿ ಹೋಗಿ ಕೂತು ಟೇಬಲ್ ಅಲ್ಲಿ ಕೂತು ತಿಂದ್ರು ಕೂಡ ಈ ಖುಷಿ ಅಂತೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಚಾ ಎಲ್ಲ ಕುಡಿದಾಗ ಹೊರಗಡೆ ಬಂದು ನೋಡಿದ್ರೆ ನಮ್ಮ ಪೇಷಂಟ್ ನೋಡಿ ಬೆಂಕಿ ಹಾಕಿಟ್ಟಿದ್ದಾನೆ. ಇದು ಯಾಕತ್ತುಂಟ, ಚಿಕನ್ ಟಿಕ್ಕ ಮಾಡ್ಲಿಕ್ಕೋಸ್ಕರನೇ. ಸಂಜೆ 4 ಗಂಟೆಗನ್ನೇ ನಾನು ಹೊರಡುವಾಗ್ಲೇ ಆರ್ಭಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾನು ಬೆಂಕಿ ಎಲ್ಲ ಹಾಕಿ ರೆಡಿ ಮಾಡಿರ್ತಾನೆ, ಬೇಗ ಮಂದಿ ಎತ್ತಬೇಕು ಅಂತ ಹೇಳ್ಕೊಂಡು. ತುಂಬಾ ಕೆಂಡ ಬೇಕಲ್ಲ, ಅದಕ್ಕೋಸ್ಕರನ ಕೆಂಡ ಬೇಕು ಅಂತ ಹೇಳ್ಕೊಂಡು ಒಂದು 4-5 ಕಟ್ಟ ಸೌದೆ ಖಾಲಿ ಮಾಡಿದಾನ ಅಂತ ಕಾಣ್ತು. ನಮ್ಮ ಅಕ್ಕಂತೂ ಸೌದೆಲ್ಲ ಖಾಲಿ ಮಾಡಿ ಅಂತೇಳಿ ಆರ್ಭಟ ಕೊಟ್ಟುಕೊಂಡು ಮಾವಿನ ಮಿಡಿಯನ್ನು ತಂದು ಹೊರಗಿಟ್ಟು ಕೂತಿದ್ದಾಳೆ, ಉಪ್ಪಿನಕಾಯಿ ಹಾಕ್ಲಿಕ್ಕೋಸ್ಕರ ಬಟ್ಟೆಯಲ್ಲಿ ಒರೆಸಿಕೊಂಡು. ಬೆಳಿಗ್ಗೆ ಯಾರೋ ಒಂದು 100 ಮಿಡಿ ಓಸಿಗೆ ತಂದು ಕೊಟ್ರಂತೆ, ಪುನಃ ಈಗ ಕೂಡ ತಂದು ಕೊಟ್ರಂತೆ. ಇವರು ಕೂಡ ಓಸಿಗೆನೆ ಹಾಕೋದಿಲ್ಲ, ದುಡ್ಡು ಕೊಟ್ಟೇನು ಹಾಕೋದಿಲ್ಲ, ಅದನ್ನು ಒರೆಸಿಕೊಂಡು ಕೂತಿದ್ದಾಳೆ. ಅಷ್ಟೊತ್ತಿಗೆ ಈ ಮನೆ ಯಜಮಾನ್ರು ನೋಡಿ ಸೋಯಿಂಕ್ ಅಂತೇಳಿ ಐರಾವತದಲ್ಲಿ 180ರಲ್ಲಿ ಬಂದ್ರು. ಇವರು ನಮ್ಮ ಭಾವ. ಬಂದ ಕೂಡಲೇ ಒಂದು ನಮಸ್ಕಾರ ಎಲ್ಲ ಹೊಡೆದ್ರು ನೋಡಿ. ನಾವು ಕೂಡ ಇವರನ್ನೇ ಕಾದುಕೊಂಡಿದ್ದೆವು. ಕಾಲ್ ಮಾಡಿ ಹೇಳಿ ಆಗಿತ್ತು, ಚಿಕನ್ ಟಿಕ್ಕ ಮಾಡ್ಲಿಕ್ಕೆ ನೆಟ್ಟು ತಕೊಂಡು ಬನ್ನಿ ಅಂತೇಳಿ. ಹಾಗೆ ಇಷ್ಟೊತ್ತು 9 ಗಂಟೆವರೆಗೆ ಅವರನ್ನೇ ಕಾದುಕೊಂಡೇ ಬಾಕಿ ನಾವು. ನೆಟ್ ತಂದು ಕೊಟ್ಟ ಕೂಡಲೇ ಚಿಕನ್ ಇಟ್ಟದು ಕೆಂಡಕ್ಕೆ ಗಾಳಿ ಹಾಕ್ಲಿಕ್ಕೆ ಸ್ಟಾರ್ಟ್. ನಮ್ಮ ಪೇಷಂಟ್ ಗಾಳಿ ಹಾಕೋದನ್ನ ನೋಡಿ ಅಂತ ನಂಗೆ ಭಾರಿ ಖುಷಿ ಆಯ್ತು. ಒಂದು 5-10 ನಿಮಿಷ ಎಲ್ಲ ಆಗಿಬಿಡ್ತದೆ, ಸಾರಿ ಕೂತ್ಕೊಂಡು ತಿನ್ನುದು ಅಂತ ಹೇಳ್ಕೊಂಡು. ಇವನಿಗೆ ಗಾಳಿ ಹಾಕಿ ಸಾಕಾಗೋ ಹೆಂಡತಿ ಕೈಯಲ್ಲಿ ತಂದು ಕೊಟ್ಟು ಹೇಳಿದ್ಲು ಸ್ವಲ್ಪ ಕೆಂಡಕ್ಕೆ ಗಾಳಿ ಹಾಕು ಅಂತ. ಇವಳು ಕೆಂಡಕ್ಕೆ ಗಾಳಿ ಹಾಕೋದು ಬಿಟ್ಟುಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಇವಳಿಗೆ ಗಾಳಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕೊನೆಗೆ ಬಂದದ್ದು ನನ್ನ ಕೈಗೆ ಮಾರೆ. ನನಗೆ ಈಗಲೇ ಗೊತ್ತಾದ್ದು, ಇವರು ಟಿಕ್ಕ ಮಾಡುವ ಬಾಚಿಕ್ಕಿ ಅಂತೇಳಿ ಕರೆಸಿದ್ದು ನನ್ನನ್ನು ಇದಕ್ಕೋಸ್ಕರನೇ ಅಂತ ಹೇಳಿಕೊಂಡು. ಮತ್ತೆ ಇನ್ನೇನ್ ಮಾಡುದು ಮಾರ್ರೆ, ಗಾಳಿ ಹಾಕಿ ಉಂಟಲ್ಲ, ನನ್ನ ಕೈ ರಟ್ಟೆನೆ ಮೇಲೆ ಎತ್ತಲಿಕ್ಕೆ ಆಗದಾಗ ಆಗಿತ್ತು. ಎಷ್ಟೊತ್ತು ಗಾಳಿ ಹಾಕಿದ್ದೇನೆ ಅಂತ ಹೇಳಿದ್ರೆ ಒಂದು ಗಂಟೆಯಲ್ಲಿ ಹೀಗೇನೆ ಗಾಳಿ ಹಾಕಿದ್ದೇನೆ. ಇನ್ನು ನನ್ನ ಜನ್ಮದಲ್ಲಿ ನಂಗೆ ಟಿಕ್ಕನೇ ಬೇಡ ಅಂತ ಹೇಳುವಷ್ಟು ಅನಿಸಿಬಿಟ್ಟಿತ್ತು ನಂಗೆ. ಕೊನೆಗೆ ಆ ಬೀಸಣಿಗೆಯನ್ನು ಪೇಷಂಟಿನ ಕೈಯಲ್ಲಿ ಕೊಟ್ಟು ಒಳಗೆ ಓಡಿಕೊಂಡು ಬಂದು ನೋಡುವಾಗ ಅಕ್ಕ ಇಲ್ಲಿ ಉಪ್ಪನ್ನು ಹುರಿತಾ ಇದ್ದಾಳೆ. ಎಂತಂತ ಹೇಳಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಉಪ್ಪನ್ನು ಹುರಿದು ಹಾಕೋದಂತೆ, ಅದಕ್ಕೋಸ್ಕರ ಉಪ್ಪು ಹುರಿತಾ ಇದ್ದಾಳೆ. ಹಾಗೆ ನಾನು ಒಳಗಡೆ ಓಡಿ ಬಂದವಳು ಮತ್ತೆ ಹೊರಗಡೆ ಹೋಗ್ಲಿಲ್ಲ. ಹೊರಗಡೆ ಹೋದ್ರೆ ನಂಗೆ ಗೊತ್ತಿತ್ತು ನನ್ನ ಕೈಯಲ್ಲಿ ಗಾಳಿ ಹಾಕ್ಲಿಕ್ಕೆ ಕೊಡ್ತಾರೆ ಅಂತ. ಅಷ್ಟೊತ್ತಿಗೆ ಇವರ ಟಿಕ್ಕ ರೆಡಿ ಆಗಿತ್ತು. ಇದು ಟಿಕ್ಕ ಹೋಗಿ ಟೊಕ್ಕಾಗಿದೆ ಮಾರೆ. ಇವರು ನನ್ನ ಮೇಲಿನ ಕೋಪದಲ್ಲ ಏನಂತ ಗೊತ್ತಿಲ್ಲ, ನನ್ನನ್ನು ಊಟಕ್ಕೆ ಕಾಯ್ಲಿಲ್ಲ. ಇವರೇ ಬಳಸಿಕೊಂಡು ಊಟಕ್ಕೆ ಕೂತರು ಮಾರೆ. ನಾನು ಇನ್ನೇನ್ ಮಾಡೋದು ಅಂತ ಹೇಳ್ಕೊಂಡು ಮರ್ಯಾದಿಲ್ಲದೆ ನಾನೇ ತಟ್ಟೆ ಎಳ್ದುಕೊಂಡು ಊಟಕ್ಕೆ ಕೂತೆ ಅವರ ಜೊತೆನೆ. ಇದು ಟಿಕ್ಕ ಹೋಗಿ ಮಸಿ ತುಂಡಾಗಿ ಟೊಕ್ಕಾಗಿದೆ ಮಾರ್ರೆ. ಆದ್ರೂ ಕೂಡ ಸೂಪರ್ ಅಂತೆ ಇವನಿಗೆ. ಆಯ್ತು, ರಾತ್ರಿ ಊಟ ಎಲ್ಲ ಆಯ್ತು. ಇನ್ನು ಹೊರಗಡೆ ಸಿಟ್ಔಟ್ ಅಲ್ಲೇ ಮಲಗು ಅಂತ ಹೇಳ್ಕೊಂಡು ಮಾತಾಡಿಕೊಂಡು 3 ಜನರು ಹೊರಗಡೆ ಮಲಗಿದೆವು. ನನಗುಂಟಲ್ಲ, ನನ್ನ ಮನೆ ಬಿಟ್ರೆ ಬೇರೆ ಯಾರ ಮನೆಗೆ ಹೋದ್ರೆ ರಾತ್ರಿ ನಿದ್ದೆ ಬರುದು ಸ್ವಲ್ಪ ಕಡಿಮೆ. ಮಲಗುವಾಗಂತೂ ಈ ಭಾಷೆಲದವನು ಹೇಳಿಬಿಟ್ಟಿದ್ದಾನೆ, ಜಾಗೃತಿ ಚಿಕ್ಕಿ, ಇಲ್ಲಿ ಚಿರತೆಗಳೆಲ್ಲ ಉಂಟು, ಇಲ್ಲಿ ರಬ್ಬರ್ ತೋಟದಲ್ಲಿ ಚಿರತೆಗಳೆಲ್ಲ ಓಡಾಡಿಕೊಂಡು ಉಂಟು, ನೀವು ಬೇರೆ ಸೈಡಲ್ಲಿ ಮಲಗಿದಿರಿ, ಸೈಡಿಂದಲೇ ಕಚ್ಚಿಕೊಂಡು ಹೋಗ್ಬೋದು, ಜಾಗ್ರತೆ. ನಾನಂತೂ ಚಿರತೆ ಬಂದ್ರೆ ಹೇಳಿಬಿಡ್ತೇನೆ, ನನ್ನನ್ನಂತೂ ಮುಟ್ಲೇಬೇಡ, ನಾನು ಪೇಷಂಟ್, ನನ್ನ ಹೆಂಡತಿಯನ್ನಂತೂ ಅದಕ್ಕಿಂತ ಮೊದಲೇ ಮುಟ್ಟಬೇಡ, ಅವಳು ಪ್ರೆಗ್ನೆಂಟ್, ಸೈಡಲ್ಲಿ ನನ್ನ ಚಿಕ್ಕಮ್ಮ ಮಲಗಿದ್ದಾರೆ, ಅವಳನ್ನು ಬೇಕಿದ್ರೆ ಕಚ್ಚಿಕೊಂಡು ಹೋಗು ಅಂತ ಹೇಳ್ತೇನೆ. ಕಚ್ಚಿಕೊಂಡು ಹೋಗ್ಬೇಡ, ಅರ್ಧ ತಿಂದು ಅರ್ಧ ಬಾಡಿಯನ್ನೇ ಬಿಡು. ಚಿಂತು ಸುಳ್ಳೆನ ಅಮ್ಮನನ್ನು ಈ ತರನೇ ಚಿರತೆ ತಿಂದಿದೆ ಅಂತೇಳಿ ವಿಡಿಯೋ ಮಾಡಿ ತೋರಿಸ್ಲಿಕ್ಕೆ ಬೇಕಲ್ಲ ಅಂತ ಏನೇನೋ ಹೇಳಿಬಿಟ್ಟಿದ್ದಾನೆ. ನಂಗೆ ಇದನ್ನು ಕೇಳಿದ ನಂತರ ಅಂತೂ ಇನ್ನೂ ನಿದ್ದೆ ಬರ್ತದ ಮಾರ್ರೆ. ಈ ಭಾಷೆಲದವನಂತೂ ಏನೇನು ಹೇಳಿಬಿಟ್ಟು ಕೊರೋ ಅಂತ ಗೊರಕ ಹೊಡ್ಕೊಂಡು ಇವನು ಮಲಗಿದಾನೆ ಮಾರ್ರೆ. ನಂಗೆ ನಿದ್ದೆ ಬರ್ತದ, ಆಚೆ ಈಚೆ ಉರುಳಾಡಿ ಕಣ್ಣು ಮುಚ್ಚಿಕೊಂಡು ಏನು ಮಾಡಿದ್ರು ಕೂಡ ನಂಗೆ ನಿದ್ದೆ ಬರುವುದಿಲ್ಲ. ಕೊನೆಗೆ ಎಷ್ಟೊತ್ತಿಗೆ ನಿದ್ದೆ ಬಂತು ಅಂತೇ ಗೊತ್ತಾಗ್ಲಿಲ್ಲ. ನಿದ್ದೆ ಮಾಡಿ ಒಂದು 5-10 ನಿಮಿಷ ಅರ್ಧ ಗಂಟೆ ಏನೋ ಆಗಿರ್ಬೋದೋ ಏನೋ ಗೊತ್ತಿಲ್ಲ. ದೂರದಿಂದ ಗುರು ಸೌಂಡ್ ಕೇಳಿ ಬರ್ತುಂಟು. ನಾನು ಲೇಟ್ ಆಗಿ ಮಲಗಿದಲ್ಲ, ನಂಗೆ ಎಚ್ಚರನೇ ಆಗ್ಲಿಲ್ಲ. ಸ್ವಲ್ಪ ಹೊತ್ತಾದ ಕೂಡಲೇ ನಂಗೆ ಸಡನ್ ಆಗಿ ಎಚ್ಚರ ಆಯ್ತು ಮಾರ್ರೆ. ಎಚ್ಚರಾಗಿ ಲೈಟ್ ಹಾಕಿ ನೋಡ್ತೇನೆ, ಸುತ್ತಮುತ್ತಲು ಫುಲ್ಲು ಕತ್ತಲೆ. ಆದ್ರೂ ನಂಗೆ ಮನಸ್ಸಿನೊಳಗೊಂದು ಕುತೂಹಲ ಬಂತು. ಆಗ ದೂರದಿಂದ ಸೌಂಡ್ ಕೇಳಿದಾಗಾಯ್ತಲ್ಲ, ಗುರು ಅಂತ, ಆ ಸೌಂಡ್ ಏನಿರ್ಬೋದು ಅಂತ ಧೈರ್ಯ ಮಾಡಿ ಎದ್ದು ಕೂತು ಕಿವಿ ಕೊಟ್ಟು ಆಲಿಸ್ಕೊಂಡು ಕೂತೆ. ಆಗ್ಲೂ ಸೌಂಡ್ ಕೇಳ್ತಾನೆ ಉಂಟು. ಈ ಸಲ ಧೈರ್ಯ ಮಾಡಿಕೊಂಡು ಸೌಂಡ್ ಬಂದ ಕಡೆಗೆ ಹೋಗುದೆ ಅಂತ ಹೇಳಿಕೊಂಡು ಲೈಟ್ ಉರಿಸ್ಕೊಂಡು ಮನೆ ಹಿಂದುಗಡೆ ಹೋಗಿ ನೋಡಿದ್ರೆ ಅಡಿಕೆ ಮರದ ಬುಡಕ್ಕೆ ನೀರು ಬೀಳ್ತಾ ಉಂಟು. ಪಕ್ಕದಲ್ಲಿ ನೋಡಿದ್ರೆ ಒಂದು ಹೆಣ್ಣಿನ ರೂಪ ಕೂತುಕೊಂಡು ಉಂಟು. ಇದು ಪಕ್ಕ ಯಾವುದೋ ಒಂದು ಮೋಹಿನಿಯೇ ಬಂದು ಕೂತಿದೆ ಅಂತ ಹೇಳಿ ಕನ್ಫರ್ಮ್ ಆಯ್ತು. ಆದ್ರೂ ನಂಗೊಂದು ಡೌಟ್ ಬಂತು, ಮೋಹಿನಿ ಆದ್ರೆ ತಲೆಗೆ ಲೈಟ್ ಕಟ್ಟಿಕೊಂಡು ಯಾಕೆ ಕೂತ್ಕೊಳ್ತದೆ ಅಂತ ಹೇಳಿಕೊಂಡು, ಆದ್ರೂ ಧೈರ್ಯ ಮಾಡಿ ಹತ್ತಿರ ಹೋಗಿ ಬಿಡು ಅಂತ ಹೇಳ್ಕೊಂಡು ಹತ್ತಿರ ಹೋಗೇ ಬಿಟ್ಟೆ. ಹತ್ತಿರ ಹೋಗಿ ನೋಡಿದ್ರೆ ಇದು ಯಾವ ಮೋಹಿನಿ ಮಾರ್ರೆ, ಮೋಹಿನಿನಲ್ಲ, ಸುಶೀಲನೂ ಅಲ್ಲ, ಇದು ನನ್ನ ಅಕ್ಕ ಪದ್ಮಾವತಿ. ಇವರಲ್ಲಿ ರಾತ್ರಿ 4 ಗಂಟೆಗೆಲ್ಲ ನೀರು ಬಿಡುದಂತೆ, ಅದು ಅರ್ಧ ಗಂಟೆ 1 ಗಂಟೆ. ಅದರಲ್ಲಿ ಇವರು ಟ್ಯಾಂಕಿಗೆಲ್ಲ ತುಂಬಿಸ್ಕೊಂಡು ಉಳಿದ ನೀರನ್ನು ಈ ತರ ಅಡಿಕೆ ಗಿಡಕ್ಕೆಲ್ಲ ಬಿಡುದಂತೆ. ಪಾಪ ಇವಳು 4 ಗಂಟೆಗೆ ಎದ್ದು ಅಡಿಕೆ ಗಿಡಕ್ಕೆಲ್ಲ ನೀರು ಬಿಡ್ತಾ ಇದ್ದಾಳೆ. ನಾನು ಮೋಹಿನಿ ಅಂತ ಹೇಳಿಕೊಂಡು ಏನೇನೋ ಆಲೋಚನೆ ಮಾಡಿಕೊಂಡು ಹೋದೆ ಮಾರ್ರೆ. ಸ್ವಲ್ಪ ಹೊತ್ತು ಅಕ್ಕನೊಟ್ಟಿಗೆ ಕೂತು ಮಾತಾಡಿದ ಅಷ್ಟೊತ್ತಿಗೆ ನಂಗೆ ನಿದ್ದೆ ಬಂತು, ಮಲಗುವ ಅಂತ ಹೇಳಿ ಸೀದಾ ಬಂದು ನೋಡ್ತೇನೆ, ದೂರದಲ್ಲಿ ಇನ್ನೂ 2 ತಲೆಗೆ ಲೈಟ್ ಕಟ್ಟಿಕೊಂಡು ಮೋಹಿನಿಗಳು ಕಾಣ್ತಾ ಉಂಟು. ಇದೇ ಅವ ಮೋಹಿನಿ ಅಪ್ಪ ಅಂತ ಹೇಳಿಕೊಂಡು ಹತ್ತಿರ ಹೋಗಿ
ನೋಡ್ತೇನೆ, ಇದು ಯಶೋಧ ಮತ್ತು ಕಮಲ್ ಅಂತ ಹೇಳುವ 2 ಮೋಹಿನಿಗಳು. ಇವರು ಪಾಪ ರಬ್ಬರ್ ಟ್ಯಾಪಿಂಗ್ ಬಂದದ್ದು 4 ಗಂಟೆಗೆ. ಅವರ ಜೊತೆ ಕೂಡ ಸ್ವಲ್ಪ ಮಾತಾಡಿ ಬಂದು ಮಲಗಿದೊಳಗೆ ಮತ್ತೆ ಎಚ್ಚರದು ಬೆಳಿಗ್ಗೆ 7 ಗಂಟೆಗೆ. ಎದ್ದು ನೋಡಿದ್ರೆ ಎಷ್ಟೊಂದು ಪ್ರಶಾಂತವಾದ ವಾತಾವರಣ ಅಲ್ಲ. ಏನೇ ಆದ್ರೂ ಈ ಹಳ್ಳಿ ಲೈಫೇ ಚಂದಪ್ಪ. ಎದ್ದು ನೋಡುವಾಗ ಅಕ್ಕ ದೇವರಿಗೆ ಅಂತೇಳಿ ಹೂ ಕೊಯ್ತಾ ಇದ್ಲು. ನಾನು ಕೂಡ ಅಕ್ಕನ ಜೊತೆ ಸೇರಿಕೊಂಡು 2 ಹೂ ಕೂಡ ಕೊಯ್ದು ಕೊಟ್ಟೆ. ಇನ್ನು ಬಾಕಿ ಇದ್ದ ಹೂಗಳನ್ನೆಲ್ಲ ಅಕ್ಕ ಕೊಯ್ದುಕೊಂಡು ದೇವರಿಗೆ ಇಡುವ ಅಂತ ಹೇಳಿಕೊಂಡು ಮನೆ ಒಳಗಡೆ ಹೋದ್ಲು. ನಾನು ಕೊಟ್ಟಿಗೆಗೆ ಹೋಗಿ ಒಲೆ ಉರಿಸುವ ಅಂತ ಹೇಳಿಕೊಂಡು ಒಲೆ ಉರಿಸಿಕೊಂಡು ಕೂತೆ. ಇವರಲ್ಲಿ ಒಲೆಯಲ್ಲಿ ಮಾಡುವ ಅಡುಗೆಗಳನ್ನೆಲ್ಲ ಕೊಟ್ಟಿಗೆಯಲ್ಲಿ ಮಾಡ್ತಾರೆ. ಒಲೆ ಉರಿಸಿ ಆದ ಕೂಡಲೇ ಅಕ್ಕ ಬಂದು ಒಲೆ ಮೇಲೆ ರೊಟ್ಟಿ ಕಾವಲಿ ಇಟ್ಟು ಕೊಟ್ಲು. ರೊಟ್ಟಿ ಕಾವಲಿ ಬಿಸಿ ಆದ ಕೂಡಲೇ ಮಧು ಬಂದು ರೊಟ್ಟಿ ಹೊಯ್ದುಕೊಂಡು ಕೂತ್ಲು. ಇಲ್ಲಿ ಮಧು ರೊಟ್ಟಿ ಹೊಯ್ದುಕೊಂಡು ಕೂತ್ಕೊಳ್ಳುವಾಗ ಇಲ್ಲಿ ಹೊರಗೆ 2 ನಾಯಿಗಳು ಬಂದು ನಂಗೊಂದು ರೊಟ್ಟಿ ಕೊಡು ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿತು. ಇದು ಹಳ್ಳಿ ಮಾರೆ, ಇಲ್ಲೆಲ್ಲ ರೊಟ್ಟಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರುಂಟಲ್ಲ, ನಾಳೆ ಒಂದು 40-50 ನಾಯಿಗಳು ಬಂದು ಕ್ಯೂ ನಿಂತ್ಕೊಳ್ಬಹುದು. ನಾನೊಂದು ಅರ್ಧ ರೊಟ್ಟಿ ಆದ್ರೂ ಕೊಡುವಂತ ಯೋಚನೆ ಮಾಡಿದೆ. ಯೋಚನೆ ಮಾಡುವಾಗ್ಲೇ ಇಲ್ಲಿ ಅಕ್ಕ ನೋಡಿ ಪಾತ್ರ ತೊಳಿವಲ್ಲಿಂದಲೇ ಆರ್ಭಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ರೊಟ್ಟಿ ಕೊಡ್ಬೇಡ, ಇವತ್ತು ಕೊಟ್ರೆ ನಾಳೆ ಮನೆ ಒಳಗಡೆನೆ ಬರ್ತದೆ ಅಂತ ಹೇಳಿಕೊಂಡು ಎಷ್ಟು ಚಂದ ಕೂತ್ಕೊಂಡು ಪಾತ್ರ ತೊಳಿಯೋದು ನೋಡಿ. ನಮಗೆ ಪೇಟೆಯಲ್ಲಿ ಆದ್ರೆ ಸಿಂಕ್ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಏನೇ ಆದ್ರೂ ಈ ಹಳ್ಳಿ ಲೈಫೇ ಚಂದ ಅಲ್ಲ. ಅಷ್ಟೊತ್ತಿಗೆ ಅಲ್ಲಿ ಮಧುಗೆ ರೊಟ್ಟಿ ಕೂಡ ಹೊಯ್ದಾಯ್ತು. ಹೊರಗೆ ತಂದಿಟ್ಟು ಪ್ರಕೃತಿಯನ್ನು ವೀಕ್ಷಿಸಿಕೊಂಡು ರೊಟ್ಟಿ ತಿನ್ನುವ ಅಂತ ಹೇಳಿಕೊಂಡು ಹೊರಗೆ ಸಿಟ್ಔಟ್ ಅಲ್ಲಿ ರೊಟ್ಟಿ ತಿಂದುಕೊಂಡು ಕೂತೆವು. ರೊಟ್ಟಿ ತಿಂದಾದ ಕೂಡ ನನಗೊಂದು ಅಡಿಕೆ ಸುಲಿಬೇಕು ಅಂತ ಆಯ್ತು. ಹಾಗೆ ಮೆಟ್ಟಿನ ಕೆಳಗಡೆ ಕೂತ್ಕೊಂಡು ಅಡಿಕೆ ಸುಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ನಂಗೆ ಅಕ್ಕಂದು ಮತ್ತು ಜೀವಂದು ಸರಿಯಾಗಿ 2 ಬೈಗಳು ಸಿಕ್ಕಿತ್ತು. ನಿನಗೆ ಬಾಸೆ ಉಂಟ, ಮೆಟ್ಟಿನ ಕೆಳಗಡೆ ಕೂತ್ಕೊಂಡು ಯಾರಾದ್ರೂ ಅಡಿಕೆ ಸುಲಿತಾರ, ಮರ್ಯಾದೆಯಲ್ಲಿ ಅಲ್ಲಿಂದ ಏಳು ಅಂತ. ಅಡಿಕೆ ಸುಲಿಯೋದನ್ನು ಬಿಟ್ಟೆ ಮೇಲ್ಗಡೆ ಎದ್ದು ಇನ್ನೊಂದು ಮಾವಿನಕಾಯಿ ಉಂಟು, ಅದನ್ನಾದ್ರೂ ಕಟ್ ಮಾಡಿ ತಿನ್ನುವ ಅಂತ ಹೇಳಿಕೊಂಡು ಮಾವಿನಕಾಯಿಯನ್ನು ಕಟ್ ಮಾಡಿ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿ ಮಾವಿನಕಾಯಿಯನ್ನು ಚಂದ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಚಂದ ಕಲ್ಲಿಗೆ ಹೊಡೆದು ತಿನ್ಬೇಕು ಅಂತ ಹೇಳಿಕೊಂಡು ಒಂದು ಟವೆಲ್ ಎಲ್ಲ ಹಾಕಿ ಸುತ್ತಿ ಮಧು ಬೆನ್ನಿಗೆ ಹಾಕಿಕೊಂಡು ಹೋಗಿ ಕಲ್ಲಿಗೆ ಟಾಪ ಅಂತ 4 ಸಲ ಹೊಡೆದ್ಲು. 4 ಸಲ ಹೊಡೆದಾಗುವಾಗ ನೋಡಿ ಟವೆಲ್ದ ಅವಸ್ಥೆ ಹೀಗೆ ಆಗಿದೆ, ಹುಡಿ ಆಗಿದೆ. ಸೂಪರ್ ಆಗಿ ಕಾಣ್ತಾ ಉಂಟು ಮಾತ್ರ. ಇದು ಮಾವಿನ ಹಣ್ಣು ಯಾವ್ದು ಅಂತೇಳಿ ಗೊತ್ತಾಯ್ತಲ್ಲ, ನಿನ್ನೆ ನಾನು ಹೋಗುವಾಗ ನೋಡಿ ಕಲ್ಲೆಲ್ಲ ಹೊಡೆದು ತಗೊಂಡೋಗಿದ್ದೆ. ವಾವ್, ನೋಡಿ ಮಾರ ಎಷ್ಟು ಸೂಪರ್ ಆಗಿ ಉಂಟು ಅಂತ ಹೇಳ್ಕೊಂಡು ನೋಡುವಾಗ್ಲೇ ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ. ಮಾವಿನಕಾಯಿಯನ್ನು ನೋಡಿದ ಕೂಡಲೇ ನಂಗೆ ಬಾಯಲ್ಲಿ ನೀರು ಬಂದೋಯ್ತು ಮಾರ. ರಪ್ ಅಂತೇಳಿ ಒಂದು ಪೀಸ್ ಅಂತ ತೆಗೆದು ಬಾಯಲ್ಲಿ ಹಾಕಿಕೊಂಡೆ. ಮಾವಿನಕಾಯಿ ಅಂತೂ ಸಖತ್ತಾಗಿ ಇತ್ತು ಮಾತ್ರ. ಮಧು ಅಂತೂ ಬಾಯಲ್ಲಿ ನೀರು ಸೂಸಿಕೊಂಡೇ ಇದ್ಲು ನಾನು ತಿನ್ನುವಾಗ. ಖುಷಿಯಲ್ಲಿ ಮಾವಿನಕಾಯಿ ತಿಂತಿರುವಾಗ್ಲೇ ಒಂದು ಬೇಸರದ ವಿಷಯ ಬಂತು, ಕಾಲ್ ಬಂತು. ಚಿಂತಿಗೆ ಹುಷಾರಿಲ್ಲ, ಜ್ವರ, ಏನ್ ಮಾಡ್ತೀರಾ, ಹಾಸ್ಟೆಲಿಗೆ ಬರ್ತೀರಾ ಒಂದು ಸಲ ಅಂತೇಳಿ. ಹಾಗೆ ರಪ್ ಅಂತೇಳಿ ಹೊರಟು ಸೀದಾ ಹಾಸ್ಟೆಲಿಗೆ ಬಂದೆ. ಹಾಸ್ಟೆಲಿಗೆ ಬಂದಾಗುವಾಗ ಹೆಚ್ಚ ಹೇಳಿದ್ರು, ಇವತ್ತೊಂದ್ಸಲ ಚಿಂತು ನೀವು ಮನೆ ಕರ್ಕೊಂಡೋಗಿ ಅವ್ನು ಸ್ವಲ್ಪ ರೆಸ್ಟ್ ತೆಗಿಲಿ, ರಾತ್ರಿ ಪೂರ್ತಿ ನಿದ್ದೆ ಮಾಡ್ಲಿಲ್ಲ ಹುಷಾರಿಲ್ಲದೆ, ಇನ್ನೂ 2 ಎಕ್ಸಾಮ್ ಉಂಟಲ್ಲ, ಸ್ವಲ್ಪ ರೆಸ್ಟ್ ತೆಗೆದ್ರೆ ಸರಿ ಆಗ್ಬೋದು ಅಂತ ಹೇಳಿದ್ರು. ಹಾಗೆ ಸೀದಾ ಅವನನ್ನು ಕರ್ಕೊಂಡು ಮನೆಗೆ ಬಂದೆ. ಅವನಿಗೆ ಮೊನ್ನೆ ಸೋಷಿಯಲ್ ಎಕ್ಸಾಮ್ ದಿವಸನೇ ಜ್ವರ ಎಲ್ಲ ಬಂದಿತ್ತು. ಹೆಚ್ಚ ಮದ್ದು ಕೊಟ್ಟೆ ಎಕ್ಸಾಮಿಗೆ ಕೂಡ ಕಳಿಸಿದ್ದು. ಜ್ವರ ಇದ್ದುಕೊಂಡೇ ಎಕ್ಸಾಮ್ ಕೂಡ ಬರ್ದದ್ದು. ನಾನು ಕೂಡ ಮಧ್ಯಾಹ್ನ ಹೋಗಿ ನೋಡುವಾಗ ಜ್ವರ ಸ್ವಲ್ಪ ಕಡಿಮೆ ಆಯ್ತು. ನಾನು ಮದ್ದು ಕೊಟ್ಟು ವಾಪಸ್ ಹಾಸ್ಟೆಲಿಗೆ ಕಳಿಸಿದೆ. ಹಾಸ್ಟೆಲ್ ಆದ್ರೆ ಹೇಳಿಕೊಡ್ಲಿಕ್ಕೆ ಜನ ಇದ್ದಾರೆ, ಮನೆಯಲ್ಲಾರು ನಮಗೆ ಹೇಗೆ ಹೇಳಿಕೊಡುದು ಅಂತ ಗೊತ್ತಾಗುದಿಲ್ಲ. ಅಲ್ಲಿ ಹಾಸ್ಟೆಲ್ ಆದ್ರೆ ಹೆಚ್ಚಮ್ ಇದ್ದಾರೆ, ಮೇಡಮ್ ಎಲ್ಲ ಇದ್ದಾರಲ್ಲ, ಹಾಗೆ ವಾಪಸ್ ಕಳಿಸಿದ್ದು. ಅಲ್ಲಿ ಹೋಗಿ ನೋಡುವಾಗ ವಾಪಸ್ ರಾತ್ರಿ ಜೋರಾಯ್ತಂತೆ, ಎದೆ ನೋವು, ಕೆಮ್ಮು, ಅದು ಇದೆಲ್ಲ. ರಾತ್ರಿ ಪೂರ್ತಿ ನಿದ್ದೆನೆ ಮಾಡ್ಲಿಲ್ಲ ಅಂತ. ಹಾಗೆ ಮನೆಗೆ ಕರ್ಕೊಂಡೋಗಿ ಒಂದು ದಿವಸ ರೆಸ್ಟ್ ತೆಗಿಲಿ ಅಂತ ವಾಪಸ್ ಕಳಿಸಿದ್ರು. ಮನೆ ಬಂದ್ರು ಕೂಡ ಅವನೇನು ರೆಸ್ಟ್ ಏನು ತೆಗಿಲಿಲ್ಲ. ಬೇಗ ಸ್ನಾನ ಮಾಡಿ ಓದ್ಲಿಕ್ಕೆ ಕೂತಿದ್ದಾನೆ. ಮೊಬೈಲಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಇದು ಮಾಡಿಕೊಂಡು ಓದಿಕೊಂಡು ಕಲ್ತುಕೊಂಡು ಎಲ್ಲ ಇದ್ದಾನೆ. ಟೈಮ್ ಏನು ವೇಸ್ಟ್ ಮಾಡ್ಲಿಲ್ಲ. ಈ ಸಲ ಅಂತೂ ನನಗೆ ಅವನ ನೋಡಾಗ್ಲೇ ಗೊತ್ತಾಗ್ತುಂಟು, ಎಕ್ಸಾಮ್ದು ಟೆನ್ಷನ್ ಅಂತ ಅವನ ತಲೆಯಲ್ಲಿ ಕೂತಿದೆ ಅಂತ ಹೇಳುವಂತಂದು ನೋಡುವಾಗ್ಲೇ ಗೊತ್ತಾಗ್ತುಂಟು. 1 ತಿಂಗಳು ಬಿಟ್ಟು ಚಿಂತು ಮನೆಗೆ ಬಂದಲ್ಲ, ನನ್ನ ಬಂಗಾರಿಗಂತೂ ಖುಷಿ ಮಾರನ ದಿನ ಬೆಳಿಗ್ಗೆ ಸ್ಕೂಲಿಗೆ ವಾಪಸ್ ಹೋಗುವಾಗ ಅದಕ್ಕೆ ಬೇಜಾರೇ ಬಗ್ಗಿ ನೋಡುದು, ರೋಡ್ ನೋಡುದು, ಕೂಗುದು, ಈ ತರನೇ ಮಾಡಿಕೊಂಡಿತ್ತು ಮಾರೆ. ಇನ್ನು ಹೇಳಲಿಕ್ಕೆ ಹೋದ್ರೆ ಉದ್ದಾಗ್ತದೆ, ಏನೇನೋ ಉಂಟು. ಇಲ್ಲಿಗೆ ನಿಲ್ಲಿಸಿ ಬಿಡುವಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ.